ಹಲೋ ಹಲೋ ಸರ್, ನಮಸ್ಕಾರ. ನಾವು ಜೆ.ಕೆ ಕನ್ನಡ ನ್ಯೂಸ್ ಇಂದ ಮಾತಾಡ್ತಾ ಇರೋದು. ನಮಸ್ಕಾರ, ಹೇಳಿ ಸರ್, ಈಗಾಗಲೇ ಬೈ ಎಲೆಕ್ಷನ್ ಫಲಿತಾಂಶ ಇನ್ನೇನು ಹೊರಬಿದ್ದಿದೆ. ತಾವು ಕೂಡ ಏನಪ್ಪಾ ಅಂದ್ರೆ ಬಾಗಲಕೋಟದಲ್ಲಿ ಪ್ರಚಾರ ಕೂಡ ಹೋಗಿದ್ರ. ಉಮೇಶ್ ಹೌದು. ಮೇಟಿ ಅವರು ಭರ್ಜರಿಯಾಗಿ ಗೆಲುವನ್ನ ಸಾಧಿಸಿದ್ದಾರೆ. ಸಮರ್ಥ ಮಲ್ಲಿಕಾರ್ಜುನ್ ಶಾಮ್ನೂರ್ ಅವರು ಮುನ್ನಡೆ ತೋರಿಸ್ತಾ ಇದೆ. ಇವನ್ನೆಲ್ಲ ಕುರಿತು ಬೈ ಎಲೆಕ್ಷನ್ ನಲ್ಲಿ ಒಂದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಎಲ್ಲೋ ಒಂದ್ ಕಡೆ ಜನ ಗೆಲ್ಸಿದ್ದಾರೆ. ಇದ್ರ ಕುರಿತಾಗಿ ಏನ್ ಹೇಳ್ತೀರಾ ಅಂತ ಹೇಳಿ. ನೋಡಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನು 5 ಕೊಡುಗೆಗಳು ಇವತ್ತೇನು ಎಲ್ಲ ಸ್ಕೀಮ್ಸ್ ಕೊಟ್ಟಿದೆ. ಆಮೇಲೆ ಸಿದ್ದರಾಮಯ್ಯವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಹಳ ಒಳ್ಳೆ ರೀತಿಯಿಂದ ಕರ್ನಾಟಕದಲ್ಲಿ ನಡೀತಾ ಇದೆ. ಇವತ್ತದೆಲ್ಲ ನೋಡಿ ಕಾಂಗ್ರೆಸ್ ಪಕ್ಷ ಕೈ ಹಿಡಿತಕ್ಕಂತ ಇವತ್ ಬಾಗಲಕೋಟದಲ್ಲಂತೂ ಕೂಡ ನಾವು ನಿರೀಕ್ಷೆ ಮಾಡಿದಿಲ್ಲ ಅಷ್ಟು ಹೋಟ್ಲಿಂದ ಅವ್ರು ಗೆಲ್ತಾರಂತ. ಇವತ್ತು ಅಷ್ಟೊಂದು ಹೋಟ್ಲಿಂದ ಕೂಡ ಅವ್ರು ಗೆದ್ದಿದಾರ. ಇವತ್ತ ದಾವಣಗೆರೆನು ಕೂಡ ಕೆಲವೇ ಇದರಲ್ಲಿ ಬರ್ತದ, ಅಲ್ಲಿ ಕೂಡ ಶಾಮನೂರು ಮೊಮ್ಮಗ ಗೆಲ್ತಾನ, ಮಲ್ಲಿಕಾರ್ಜುನ ಅವ್ರ ಮಗ. ಅಲ್ದೇನೆ ಸರ್, ಇಲ್ಲಿ ಎಲ್ಲೋ ಒಂದ್ ಕಡೆ 3 ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಸಾಧಿಸೋದನ್ನ ನೋಡಿ ಅದು ಅಂತೂ ಇದ್ದಿದೆ ಇದೆ. ಈಗ ಕೇರಳದಲ್ಲಿ ನಮ್ದು ಕೇರಳ ನಿರೀಕ್ಷೆ ಇತ್ತು. ಕೇರಳದಲ್ಲಿ ನಮ್ದು ಬಹಳ ಚೆನ್ನಾಗಿ ಬಂದಿದೆ. ಅಲ್ಲಿ ಕೂಡ ನಾವು ಅಷ್ಟು ನಿರೀಕ್ಷೆ ಮಾಡಿದಿಲ್ಲ. ಅದಕ್ಕೆ ಜಾಸ್ತಿ ಮಾಡೋದಲ್ಲಿ ಇವತ್ತಲ್ಲಿ ಕೇರಳದಲ್ಲಿ ನಾವು ಗೆದ್ದಿದ್ದೀವಿ. ಎಲ್ಲೋ ಒಂದ್ ಕಡೆ ಇದು ಬೀದರ್ ಜಿಲ್ಲೆಯ ಬಿಜೆಪಿ ನಾಯಕರುಗಳು ಹೇಳ್ತಾ ಇದ್ರು, ಈಗ ಪಶ್ಚಿಮ ಬಂಗಾಳ ಇತ್ತು, ನೆಕ್ಸ್ಟ್ ಕಾಂಗ್ರೆಸ್, ಮತ್ತೆ ಇಲ್ಲಿ ಕರ್ನಾಟಕದಲ್ಲಿ ಅದೇ ರೀತಿ ಆಗುತ್ತೆ ಅಂತ ಹೇಳಿ ಅಂತ ಇದ್ರು. ಹೇಳ್ತಾನೆ ಇರ್ತಾರ ಪಾಪ. ಅದಕ್ಕೇನ್ ಅವ್ರು ಗೆದ್ದ ಮ್ಯಾಗ ಅವ್ರು ಹೇಳ್ತಾರ. ಅದ್ ಜನ ತೀರ್ಮಾನ ಮಾಡ್ತಾರ. ಮತ್ ಇವತ್ತ ಉಪಚುನಾವಣೆಯಲ್ಲಿ ಬರ್ಬೇಕಾಗಿತ್ತಲ್ಲ ಅವ್ರದ್ದು. ಕರ್ನಾಟಕದಲ್ಲಿ 2 ಉಪಚುನಾವಣೆ ಇತ್ತಲ್ರಿ, 2ರಲ್ಲಿ ಗೆಲ್ಬೇಕಾಗಿತ್ತಲ್ಲ, ಒಂದಾದ್ರು ಅವರು. ಈಗ ಅದು ಪಶ್ಚಿಮ ಬಂಗಾಳ ಬೇರೆ, ಕರ್ನಾಟಕನೇ ಬೇರೆ, ನನ್ನ ಅನಿಸಿಕೆ. ಸರ್, ಅಂದ್ರೆ ಬರುವಂತ ಮತ್ತೆ ಟಿ.ಪಿ.ಜೆಡ್.ಪಿ ಎಲೆಕ್ಷನ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ನೋಡಿ, ಟಿ.ಪಿ.ಜೆಡ್.ಪಿ ನಾವಂತೂ ಕಾಯ್ತಾ ಇದೀವಿ, ಯಾವಾಗ ಚುನಾವಣೆ ಬರುತ್ತೆ. ನಾವು ಜನರ ಜೊತೆಲಿ ಸಂಪರ್ಕದಲ್ಲಿ ಇದೀವಿ. ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದ್ದಾರ, ಜನ ವೋಟ್ ಹಾಕ್ತಾರ ಕಾಂಗ್ರೆಸ್ ಪಕ್ಷಕ್ಕೆ. ನಮ್ಗ ಬಹಳ ಇದಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಗ್ಯಾರಂಟಿ ಸರ್ಕಾರ ಇನ್ನೂ ಕೂಡ ಭದ್ರವಾಗಿರಿಸಿಕೊಂಡಿದೆ. 2028 ಗ್ಯಾರಂಟಿ ಸರ್ಕಾರ 100% ಭದ್ರವಾಗಿದೆ. ಅಂದ್ರೆ ಮತ್ತೆ ಕೂಡ ತೊಂದರೆ ಇಲ್ಲ. 2028ರಲ್ಲಿ ಮತ್ತೆ ಕಾಂಗ್ರೆಸ್ 2028ರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷನೇ ಅಧಿಕಾರಕ್ಕೆ ಬರೋದು. ಓಕೆ, ಥ್ಯಾಂಕ್ ಯು. ಜೆ.ಕೆ ನ್ಯೂಸ್ ಅವರು ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.